ಅಂತು ತಲ್ಲರಸುತ್ತಿರ್ದ ಮಾನಿನೀಯನೈ ಗೈದವಂದು ದಶಾನನಂ ನಿಂತೆಂದಂ ಬಹುರೂಪಿಣೀ ವಿದ್ಯೆ ಸಾಧ್ಯಮಾದುದಿನ್ನ ಸಾಧ್യമಪ್ಪ ಮಳುವಕ್ಕವಿಲ್ಲ ನಿನ್ನ ನಚ್ಚಿನ ರಾಮನ ದೆಸೆಯಂ ಬಿಟ್ಟೇನ ಗೊಡಂಬಟ್ಟು ಸಾಮ್ರಾಜ್ಯ ಸುಖಮನ ಅನುಭವಿಸಿವನೆ ಸೀತೆ ವಿಹಲೀಭೂತ ಚಿತ್ತೆಯಾಗಿ. ಅಂದರೆ ಅಂತೂ ತಲ್ಲರ ಸುತ್ತಿರ್ದ ಅಂದರೆ ಹಾಗೆ ತಲ್ಲಣಿಸುತ್ತಿರುವ ಮಾನವಂತೆಯಾದ ಸೀತೆಯನ್ನು ದಶಾನನ ನಿಂತೆಂದ ಅಂದರೆ ರಾವಣನು ಹೀಗೆಂದನು. ಸೀತೆ ಹತ್ರ ಹೋಗಿ ರಾವಣನು ಹೀಗೆ ಹೇಳ್ತಾನೆ, ಬಹುರೂಪಿಣಿ ವಿದ್ಯೆ ಸಾಧ್ಯ ಮಾದುದಿನ್ನ ಸಾಧ್യമಪ್ಪ ಅಂದರೆ ಬಹುರೂಪಿಣಿ ವಿದ್ಯೆ ನನಗೆ ಸಾಧಿತವಾಯಿತು, ಇನ್ನೂ ಅಸಾಧ್ಯರೆನಿಸುವ ಶತ್ರುಗಳಿಲ್ಲ, ಮಳುಮಕ್ಕವಿಲ್ಲ ಅಂದರೆ ಅಸಾಧ್ಯ ಶತ್ರುಗಳಿಲ್ಲ, ಇನ್ಯಾರೂ ನನಗೆ ಶತ್ರುಗಳಿಲ್ಲ. ನಿನ್ನ ನಚ್ಚಿನ ರಾಮನ ದೆಸೆಯಂ ನಿನ್ನ ಮೆಚ್ಚಿನ ರಾಮನ ಸಹವಾಸವನ್ನು ದೆಸೆಯಂ ಬಿಟ್ಟೆನ ಗೊಡಂಬಟ್ಟು ಅಂದರೆ ಬಿಟ್ಟು ನನ್ನನ್ನು ಒಪ್ಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸೇನೆ ಅಂದರೆ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಹೇಳಲು ಸೀತೆ ವಿಹ್ವಲೀಭೂತ ಚಿತ್ತೆಯಾಗಿ ಅಂದರೆ ಆ ಥರ ರಾವಣ ಹೇಳ್ತಾನೆ, ನೀನು ಸಾಮ್ರಾಜ್ಯವನ್ನು ಸುಖವನ್ನು ಅನುಭವಿಸು ಅಂತ ಎಂದು ಹೇಳಲು ಸೀತೆ ಏನು ಮಾಡ್ತಾಳೆ, ಭಯ ಪಡ್ತಾಳೆ, ವಿಫಲಗೊಂಡಳು. ಅವಳಿಗೆ ದುಃಖ ಮತ್ತು ದಿಗ್ಲಾಯಿತು, ಭಯ ಆಯಿತು ಅಂತ ಈ ಪ್ಯಾರದ ಅರ್ಥ. ಇವಾಗ ಪೂರ್ತಿ ಅರ್ಥವನ್ನು ಹೇಳ್ತೀನಿ ನಾನು. ಅಂತೂ ತಲ್ಲರಸುತ್ತಿರ್ದ ಮಾನಿನೀಯನೆ ಇದವಂದು ದಶಾನನಿಂತೆಂದಂ ಬಹುರೂಪಿಣೀ ವಿದ್ಯೆ ಸಾಧ್ಯಮಾದು ದಿನ್ನ ಸಾಧ್യമಪ್ಪ ಮಳುವಕ್ಕಮಿಲ್ಲ ನಿನ್ನ ನಚ್ಚಿನ ರಾಮನ ದೆಸೆಯಂ ಬಿಟ್ಟೆನ ಗೊಡಂಬಟ್ಟು ಸಾಮ್ರಾಜ್ಯ ಸುಖ ಅನುಭವಿಸೆನೆ ಸೀತೆ ವಿಫಲೀಭೂತ ಚಿತ್ತೆಯಾಗಿ. ಅಂದರೆ ಹಾಗೆ ತಲ್ಲಣಿಸುತ್ತಿರುವ ಮಾನವಂತೆಯಾದ ಸೀತೆಯನ್ನು ಸಮೀಪಿಸಿ ರಾವಣನು ಹೀಗೆಂದನು, ಬಹುರೂಪಿಣಿ ವಿದ್ಯೆ ನನಗೆ ಸಾಧಿತವಾಯಿತು, ಇನ್ನು ಅಸಾಧ್ಯರೆನಿಸುವ ಶತ್ರುಗಳಿಲ್ಲ, ನಿನ್ನ ಮೆಚ್ಚಿನ ರಾಮನ ಸಹವಾಸವನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಹೇಳಲು ಸೀತೆಯು ವಿಫಲಗೊಂಡಳು ಅಂತ ಅರ್ಥ. ನೆಕ್ಸ್ಟು ಕರುಣಿಸು ಒಡೆನಗೆ ದಶಕಂ ದರದುರದೋಳ್ ರಘು ತನೂಜ ನಾಯು ಪ್ರಾಣ ಬರೆಗಂ ಬಾರದಿರುತೆಂ ದಿರು ನೆತುಂ ದರಿತ್ರಿಯೋಳ್ ಮೈಯನ್ನೊಕ್ಕು ಮೂರ್ಛಿಗೆ ಸಂದಳ್. ಅಂದರೆ ಕರುಣಿಸು ಒಡೆನಗೆ ಅಂದರೆ ನನಗೆ ಕನಿಕರ ಕರುಣಿಸುವುದಾದರೆ ನೀನು ದಶಕಂಠನೇ ಅಂದರೆ ರಾವಣನೇ. ದಶಕಂ ದರದುರದೋಳ್ ಅಂದರೆ ದಶಕಂಠನೇ ಯುದ್ಧದಲ್ಲಿ. ರಘುನಂದನ ಅಂದರೆ ರಘುತನೂಜ ನಾಯು ಪ್ರಾಣ ಭೂಮಿಯ ಮೇಲೆ ರಘುತನೂಜ ನಾಯು ಪ್ರಾಣ ಅಂದರೆ ರಾಮ ಲಕ್ಷ್ಮಣರ ಪ್ರಾಣವಿದ್ದಾಗಲೇ ಆಯುಷ್ಯು ಪ್ರಾಣ ಇರುವಾಗಲೇ ನೀನು ಬರಬೇಡ, ಬರೆಗಂ ಬಾರದಿನುತಂ ನನ್ನ ಹತ್ರ ನೀನು ಬರಬೇಡ, ದರಿತ್ರಿಯೋಳ್ ಮೈಯನ್ನೊಕ್ಕು ಮೂರ್ಛೆಗೆ ಸಂದಳ. ಆ ಥರ ಹೇಳುವಷ್ಟರಲ್ಲಿ ಅವಳೇನು ಮಾಡ್ತಾಳೆ, ಆ ಥರ ಹೇಳ್ತಾ ಏನು ಮಾಡ್ತಾಳೆ, ಭೂಮಿಯಲ್ಲಿ ಮೈ ಚೆಲ್ಲಿ ಮೂರ್ಛೆ ಹೋದಳು ಅಂದರೆ ಮೂರ್ಛೆ ಹೋಗ್ತಾಳೆ ಅಂತ ಅರ್ಥ. ಪೂರ್ತಿ ಹೇಳ್ತೇನೆ. ಕರುಣಿಸು ಒಡೆನಗೆ ದಶಕಂ ದರದುರದೊಳ್ ರಘು ತನೂಜ ನಾಯು ಪ್ರಾಣ ಬರೆಗಂ ಬಾರದಿರುತಂ ದರಿತ್ರಿಯೋಳ್ ಮೈಯನ್ನೊಕ್ಕು ಮೂರ್ಛೆಗೆ ಸಂದಳ್. ಅಂದರೆ ನನ್ನ ಮೇಲೆ ಕನಿಕರ ಕರುಣಿಸುವುದಾದರೆ ದಶಕಂಠನೇ ಯುದ್ಧದಲ್ಲಿ ರಘುನಂದನ ರಾಮನ ಆಯಸ್ಸು ಮತ್ತು ಪ್ರಾಣ ಇರುವವರೆಗೂ ಬರಬೇಡ ಎನ್ನುತ್ತಾ ಭೂಮಿಯಲ್ಲಿ ಮೈ ಚೆಲ್ಲಿ ಮೂರ್ಛೆ ಹೋದಳು ಅನ್ನೋದು ಈ ಪ್ಯಾರದ ಅರ್ಥ. ಹಾಗೆ ಈ ಪ್ಯಾರ ತುಂಬಾ ಇಂಪಾರ್ಟೆಂಟ್.